ನಮಸ್ಕಾರ ಸ್ನೇಹಿತರೆ, ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಕಳೆದ ವಾರ ಅಂದರೆ ಜೂನ್ ತಿಂಗಳ ಕೊನೆಯ ವಾರದಲ್ಲಿ ಸತತವಾಗಿ ಇಳಿಕೆಯನ್ನು ಕಂಡು ಚಿನ್ನಾಭರಣ ಪ್ರಿಯರ ಪಾಲಿಗೆ ತುಂಬ ಖುಷಿ ಸುದ್ದಿಯನ್ನು ನೀಡಿದ್ದಂಥ ಚಿನ್ನ ಅದೇ ಜುಲೈ ತಿಂಗಳ ಪ್ರಾರಂಭದಿಂದಲೇ ತನ್ನ ಬೆಲೆಯನ್ನು ಏರಿಕೆಯತ್ತ ಕೊಂಡೊಯ್ತಾ ಇದೆ. ಅಂದರೆ ಚಿನ್ನಾಭರಣ ಕೊಂಡ್ಕೋಬೇಕು ಅಂತ ಯಾರೆಲ್ಲ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ರೋ ಅಂಥವ್ರಿಗೆಲ್ಲ ತುಂಬಾ ಒಂದು ಶಾಕಿಂಗ್ ಅಂತಲೇ ಹೇಳ್ಬೋದು. ಭಾರತದಲ್ಲಿ ನಿನ್ನೆಯಿಂದನೂ ಕೂಡ ಚಿನ್ನದ ಬೆಲೆ ಮತ್ತೆ ಏರಿಕೆಯತ್ತ ಮುಖ ಮಾಡಿದೆ. ಸ್ನೇಹಿತರೆ, ಈ ಲಂಡನ್ನಿಂದ ಭಾರತಕ್ಕೆ 1,00,000 kgಯಷ್ಟು ಚಿನ್ನ ಬಂದಿದೆ ಅನ್ನೋದನ್ನು ನಾನು ಈ ಹಿಂದಿನ ವಿಡಿಯೋದಲ್ಲೇ ತಿಳಿಸಿದ್ದೆ. ಆವಾಗ ಎಲ್ಲರ ಅಭಿಪ್ರಾಯ ಏನಾಗಿತ್ತಂದರೆ, ಇನ್ನು ಮುಂದೆ ಚಿನ್ನದ ಬೆಲೆ ತುಂಬ ದೊಡ್ಡ ಮಟ್ಟದಲ್ಲಿ ಕಡಿಮೆಯಾಗುತ್ತೆ ಅನ್ನೋದು ಎಲ್ಲ ತಜ್ಞರ ಅಭಿಪ್ರಾಯವಾಗಿತ್ತು. ಆದರೆ ಈಗ ಏರಿಕೆಯತ್ತ ಹೋಗ್ತಾ ಇರೋದ್ರಿಂದ ಜನರು ತುಂಬಾ ಕನ್ಫ್ಯೂಷನ್ಗೆ ಒಳಗಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಖಂಡಿತ ಇದರ ಬೆಲೆ ಇಳಿಕೆಯಾಗೋದು ಸಹಜ, 100% ನಿಜ ಅಂತ ತಜ್ಞರ ಅಭಿಪ್ರಾಯ ಇದೆ. ಆದರೆ ಇವತ್ತು ಎಷ್ಟು ಬೆಲೆ ಏರಿಕೆಯಾಗಿದೆ ಅನ್ನೋದ್ರ ಬಗ್ಗೆ ನೋಡ್ಕೊಂಬರೋಣ ಸ್ನೇಹಿತರೆ. ಭಾರತೀಯ ಚಿಲ್ಲರೆ ಮಾರುಕಟ್ಟೆಯಲ್ಲಿ 24 ಕ್ಯಾರೆಟ್, 22 ಕ್ಯಾರೆಟ್ ಹಾಗೆ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಜಾಸ್ತಿ ಆಗಿದೆ, ಹಾಗೆ ಬೆಳ್ಳಿಯ ಬೆಲೆ ಎಷ್ಟು ಜಾಸ್ತಿ ಆಗಿದೆ, ಇಂದಿನ ಬೆಲೆ ಎಷ್ಟಿದೆ, ನಿನ್ನೆ ಬೆಲೆ ಎಷ್ಟಿತ್ತು, ಇದನ್ನೆಲ್ಲನೂ ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮೊದಲು ಯಾರೆಲ್ಲ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಸ್ನೇಹಿತರೆ, ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಭಾರತೀಯ ಚಿಲ್ಲರೆ ಮಾರುಕಟ್ಟೆಯಲ್ಲಿ 1 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 49 ರೂಪಾಯಿ ಜಾಸ್ತಿಯಾಗಿದ್ದು 9,840 ರೂಪಾಯಿ ಇದ್ದಂಥ ಚಿನ್ನ ಇಂದು 9,889 ರೂಪಾಯಿಗೆ ತಲುಪಿದೆ. ಇನ್ನು 10 ಗ್ರಾಮ್ ಚಿನ್ನಕ್ಕೆ 490 ರೂಪಾಯಿ ಜಾಸ್ತಿಯಾಗಿದ್ದು 98,400 ರೂಪಾಯಿ ಇದ್ದಂಥ ಚಿನ್ನ 98,890 ರೂಪಾಯಿಗೆ ತಲುಪಿದೆ. ಇನ್ನು 100 ಗ್ರಾಮ್ 24 ಕ್ಯಾರೆಟ್ ಚಿನ್ನಕ್ಕೆ 4,900 ರೂಪಾಯಿ ಜಾಸ್ತಿಯಾಗಿ 9,84,000 ರೂಪಾಯಿ 9,84,000 ರೂಪಾಯಿ ಇದ್ದಂಥ ಚಿನ್ನ 9,88,000 ರೂಪಾಯಿಗೆ ತಲುಪಿದೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಎಷ್ಟು ವ್ಯತ್ಯಾಸ ಆಗಿದೆ ಅಂತ ನೋಡೋಣ. 1 ಗ್ರಾಮ್ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 45 ರೂಪಾಯಿ ಜಾಸ್ತಿಯಾಗಿದ್ದು 9,020 ರೂಪಾಯಿ ಇದ್ದಂಥ ಚಿನ್ನ 9,065 ರೂಪಾಯಿಗೆ ತಲುಪಿದೆ. ಇನ್ನು 10 ಗ್ರಾಮ್ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 450 ರೂಪಾಯಿ ಜಾಸ್ತಿಯಾಗಿದ್ದು 90,200 ರೂಪಾಯಿ ಇದ್ದಂಥ ಚಿನ್ನ 90,650 ರೂಪಾಯಿಗೆ ತಲುಪಿದೆ. ಇನ್ನು 100 ಗ್ರಾಮ್ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಬರೋಬ್ಬರಿ 4,500 ರೂಪಾಯಿ ಜಾಸ್ತಿಯಾಗಿದ್ದು 9,02,000 ರೂಪಾಯಿ ಇದ್ದಂಥ ಚಿನ್ನ 9,06,500 ರೂಪಾಯಿಗೆ ತಲುಪಿದೆ. ಇನ್ನು 18 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿನ ವ್ಯತ್ಯಾಸಗಳು ಎಷ್ಟಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, 1 ಗ್ರಾಮ್ 18 ಕ್ಯಾರೆಟ್ ಚಿನ್ನಕ್ಕೆ 37 ರೂಪಾಯಿ ಜಾಸ್ತಿಯಾಗಿದ್ದು 7,380 ರೂಪಾಯಿ ಇದ್ದಂಥ ಚಿನ್ನ 7,417 ರೂಪಾಯಿಗೆ ತಲುಪಿದೆ. ಇನ್ನು 10 ಗ್ರಾಮ್ 18 ಕ್ಯಾರೆಟ್ ಚಿನ್ನಕ್ಕೆ 370 ರೂಪಾಯಿ ಜಾಸ್ತಿಯಾಗಿದ್ದು 73,800 ರೂಪಾಯಿ ಇದ್ದಂಥ ಚಿನ್ನ 74,170 ರೂಪಾಯಿಗೆ ತಲುಪಿದೆ. ಇನ್ನು 100 ಗ್ರಾಮ್ 18 ಕ್ಯಾರೆಟ್ ಚಿನ್ನಕ್ಕೆ 3,700 ರೂಪಾಯಿ ಜಾಸ್ತಿಯಾಗಿದ್ದು 7,38,000 ರೂಪಾಯಿ ಇದ್ದಂಥ ಚಿನ್ನ 7,41,700 ರೂಪಾಯಿಗೆ ತಲುಪಿದೆ. ಸ್ನೇಹಿತರೆ, ಇದಿಷ್ಟು 18 ಕ್ಯಾರೆಟ್, 22 ಕ್ಯಾರೆಟ್ ಮತ್ತು 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿನ ಏರಿಕೆಯ ವ್ಯತ್ಯಾಸಗಳು. ಇನ್ನು ಭಾರತದ ಪ್ರಮುಖ ಕೆಲವೊಂದಷ್ಟು ನಗರಗಳಲ್ಲಿ ಚಿನ್ನದ ಬೆಲೆ ಯಾವ ರೀತಿ ಇದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಚೆನ್ನೈ, ಮುಂಬೈ, ಕೋಲ್ಕತ್ತಾ, ಬೆಂಗಳೂರು, ಹೈದರಾಬಾದ್, ಕೇರಳ ಮತ್ತು ಪುಣೆಯಲ್ಲಿ ಒಂದೇ ಥರದ ದರಗಳು ಇರ್ತವೆ. ಅಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ 9,889 ರೂಪಾಯಿ ಇಂದಿನ ದರ ಇದ್ದರೆ, ಇನ್ನು 22 ಕ್ಯಾರೆಟ್ ಚಿನ್ನಕ್ಕೆ 9,065 ರೂಪಾಯಿ ಆಗುತ್ತೆ. ಇನ್ನು ದೆಹಲಿನಲ್ಲಿ 9,904 ರೂಪಾಯಿ 24 ಕ್ಯಾರೆಟ್ ಚಿನ್ನದ ಬೆಲೆಯಾದರೆ 9,080 ರೂಪಾಯಿ 22 ಕ್ಯಾರೆಟ್ ಚಿನ್ನದ ಬೆಲೆಯಾಗುತ್ತೆ. ಸ್ನೇಹಿತರೆ, ನಮ್ಮ ಭಾರತ ದೇಶದಲ್ಲಿ ಎಲ್ಲ ನಗರಗಳಿಗಿಂತ ದೆಹಲಿಯಲ್ಲಿ ಎಂದಿನಂತೆ ಇಂದು ಕೂಡ ಚಿನ್ನ ತನ್ನ ದರವನ್ನು ಹೆಚ್ಚಿಸಿಕೊಂಡಿದೆ. ಎಲ್ಲ ನಗರಗಳಿಗಿಂತ ದೆಹಲಿಯಲ್ಲಿ ಸ್ವಲ್ಪ ಮಟ್ಟಿಗೆ ಜಾಸ್ತಿನೇ ಇರುತ್ತೆ. ಇನ್ನು ವಡೋದರಾದಲ್ಲಿ ಚಿನ್ನದ ಬೆಲೆ 9,894 ರೂಪಾಯಿ 24 ಕ್ಯಾರೆಟ್ ಆದರೆ ಇನ್ನು 9,070 ರೂಪಾಯಿ 22 ಕ್ಯಾರೆಟ್ಗಿದೆ. ಇನ್ನು ಅಹಮದಾಬಾದ್ನಲ್ಲಿ ಇದೇ ಸೇಮ್ ಪ್ರೈಸ್, ವಡೋದರಾದಲ್ಲಿ ಏನು ಬೆಲೆ ಇರುತ್ತೋ ಸೇಮ್ ಅದೇ ಪ್ರೈಸ್ ಇರುತ್ತೆ. ಇನ್ನು ಬೆಳ್ಳಿಯ ಬೆಲೆ ಎಷ್ಟಿದೆ ಅಂತ ನೋಡೋಣ. ಸ್ನೇಹಿತರೆ, ಭಾರತದಲ್ಲಿ
ಬೆಳ್ಳಿಯ ಬೆಲೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಆಗಿರೋದಿಲ್ಲ. ನಿನ್ನೆಯ ಬೆಲೆ ಏನಿತ್ತೋ ಇವತ್ತು ಸೇಮ್ ಅದೇ ಬೆಲೆ ಮುಂದುವರಿತಿದೆ. 1 ಗ್ರಾಮ್ ಬೆಳ್ಳಿಯ ಬೆಲೆ 110 ರೂಪಾಯಿ ಆದರೆ 8 ಗ್ರಾಮ್ ಬೆಳ್ಳಿಗೆ 880 ರೂಪಾಯಿ ಆಗುತ್ತೆ. ಅದೇ 10 ಗ್ರಾಮ್ ಬೆಳ್ಳಿಗೆ 1100 ರೂಪಾಯಿ ಆದರೆ 100 ಗ್ರಾಮ್ ಬೆಳ್ಳಿಗೆ 11,000 ರೂಪಾಯಿ ಆಗುತ್ತೆ. ಅದೇ 1 kg ಬೆಳ್ಳಿಯ ಬೆಲೆ 1,10,000 ರೂಪಾಯಿ ಆಗುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿನ ವ್ಯತ್ಯಾಸಗಳು ಮತ್ತು ಏರಿಕೆಯ ಪ್ರಮಾಣಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋಗೆ ಒಂದು ಒಳ್ಳೆ ಕಮೆಂಟ್ ಹಾಕಿ. ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಈ ವಿಡಿಯೋನ ತಪ್ಪದೆ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತಿದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.